ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಶ್ರುತಿ. ಇವತ್ತು ನಾನು ಸಿಂಪಲ್ಲಾಗಿ ರೆಡಿ ಆಗುವಂಥ ಬೆಳಗಿನ ಬ್ರೇಕ್ಫಾಸ್ಟ್ಗಳಲ್ಲಿ ಒಂದಾದ ನೀರು ದೋಸೆಯೂ ಒಂದು. ಇದನ್ನು ತುಂಬ ಸಾಫ್ಟಾಗಿ ಮತ್ತು ರುಚಿಕರವಾಗಿ ಹೇಗೆ ಮಾಡುವುದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆ ಕಾಂಬಿನೇಷನ್ ಆಗಿ ನೀರು ಚಟ್ನಿನೂ ಕೂಡ ನಾನು ಯಾವ ರೀತಿ ಮಾಡಬಹುದು ಅಂತಂದು ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಾಫ್ಟಾಗಿ ಕೂಡ ಬಂದಿದ್ದು. ಮಕ್ಕಳಿಗೂ ಮತ್ತು ಏಜ್ ಆದಂಥವ್ರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು 2 ಕಪ್ಪು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನಾನು ರೇಷನ್ ಅಕ್ಕಿನೇ ಯಾಕೆ ತೊಗೊಂಡಿದ್ದೀನಿ ಅಂದರೆ ನೀರು ದೋಸೆ ಮಾಡೋಕ್ಕೆ ತುಂಬ ಇದು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ 2 ಕಪ್ಪು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ನಾನು ಓವರ್ ನೈಟು ನೆನೆಸಿಟ್ಟಿದ್ದೀನಿ. ಅಂದರೆ ಅಟ್ಲೀಸ್ಟ್ ಇದು 8 ಅವರ್ಸ್ ಆದರೂ ನೀವು ನೆನೆ ಹಾಕಬೇಕು. ನಾನು ಇಲ್ಲಿ 8ರಿಂದ 10 ಸರಿ ಚೆನ್ನಾಗಿ ಇದನ್ನು ತೊಳೆದ್ಬಿಟ್ಟು ನಾನು ಓವರ್ ನೈಟ್ ಅಂದರೆ ರಾತ್ರಿಯೇ ಇದನ್ನು ನೆನೆ ಹಾಕಿದ್ದೀನಿ. ಚೆನ್ನಾಗಿ ಇದು ನೆನಿಬೇಕು. ಇದಕ್ಕೆ ನಾನು ಮತ್ತೆ ನೆನೆದು ಬೆಳಗ್ಗೆ ಮತ್ತೆ ನಾನು 2-3 ಟೈಮ್ ಇದನ್ನ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾಶ್ ಮಾಡಿಬಿಟ್ಟು ನಾನು ಮತ್ತೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಇದಕ್ಕೆ ನಾನು ಇಲ್ಲಿ 2 ಕಪ್ಪು ನಾನು ಅಕ್ಕಿ ತೊಗೊಂಡಿರೋದ್ರಿಂದ ಇಲ್ಲಿ 1 ಕಪ್ಪಷ್ಟು ನಾನು ಕಾಯಿ ತುರಿನ ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪನೇ ಕಾಯಿ ತುರಿ ಮತ್ತು ಅಕ್ಕಿನ ಹಾಕಿಬಿಟ್ಟು ನಾನು ಫುಲ್ ಫೈನ್ ಪೇಸ್ಟ್ ಆಗೋ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನು ತರಿ ಏನು ಇರಕೂಡ್ದು, ತುಂಬ ಫೈನ್ ಪೇಸ್ಟಾಗಿ ಇರಬೇಕು. ಆವಾಗಲೇ ನಮ್ಮ ನೀರು ದೋಸೆ ತುಂಬ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬರೋದು. ಮತ್ತು ನಾನು ಇನ್ನೊಂದು ಟ್ರಿಪ್ಪಿಗೆ ಮತ್ತೆ ನಾನು ಅಕ್ಕಿನ ಹಾಕ್ಕೊಂಡು ಮತ್ತು ಮಿಕ್ಕಿರೋಂಥ ಅಕ್ಕಿ ಅಂದರೆ ಕೊಬ್ಬರಿ ತುರಿನ ಮತ್ತೆ ಸೇರಿಸ್ಕೊಂಡು ಮತ್ತೆ ತುಂಬ ಫೈನ್ ಪೇಸ್ಟಾಗಿ ನಾನು ಇಲ್ಲಿ ರುಬ್ಕೊಳ್ತೀನಿ. ಒಂದು ಪಾತ್ರೆನ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ನಾನು 2 ಕಪ್ ಅಕ್ಕಿಗೆ ನಾನು ಮಿನಿಮಮ್ ಅಂದರೆ ಇಲ್ಲಿ ನಾನು 8 ಕಪ್ಪಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ, ಅಂದರೆ ನಾರ್ಮಲ್ ದೋಸೆಗಿಂತ ಇದು ಹಿಟ್ಟಿಗಿಂತ ತುಂಬ ತೆಳುವಾಗಿ ಇದು ಮಾಡ್ಕೋಬೇಕು. ಎಷ್ಟು ನೀರು ಸಾಧ್ಯ ಆಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳಿ. ಅಂದರೆ ತುಂಬ ನೀರು ಥರನೂ ಮಾಡ್ಕೋಬೇಡಿ ಮತ್ತು ತುಂಬ ಗಟ್ಟಿ ಥರನೂ ಮಾಡ್ಕೋಬೇಡಿ. ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನಾನು ಇಲ್ಲಿ 2 ಕಪ್ ಅಕ್ಕಿಗೆ 8 ಕಪ್ಪು ನೀರು ಹಾಕಿದ್ದೀನಿ. ಮತ್ತು 2 ಕಪ್ಪು ಕಾಯಿ ತುರಿನ ಅಂದರೆ ಹಸಿ ಕಾಯಿ ತುರಿ ಹಾಕ್ಕೊಳ್ಳಿ. ಇಲ್ಲಿ ಒಣ ಕೊಬ್ಬರಿ ನೀವು ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಸಿ ಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ಇವಾಗ ಎಷ್ಟು ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಒಂದು 5-10 ನಿಮಿಷ ಹಾಗೆ ಬಿಡ್ತೀನಿ. ಅಂದರೆ ರುಬ್ಕೊಂಡಿರೋಂಥ ಹಿಟ್ಟನ್ನ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾನು 10 ನಿಮಿಷ ಇಲ್ಲಿ ನಾನು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಇವಾಗ ನೋಡ್ಕೊಳ್ಳಿ, ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ತೆಳುವಾಗಿ ಇರಬಾರ್ದು. ಈ ಥರ ಹದಕ್ಕಿದ್ರೆ ಸಾಕು. ಇವಾಗ ನಾವು ಚಟ್ನಿ ಯಾವ ಥರ ಮಾಡೋದಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಇಲ್ಲಿ ನೀವು ಕಡಲೆಪಾಪ ಆದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ, ಹುರಿದಿರೋಂಥ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಹುಣಸೆಹಣ್ಣು ಮತ್ತು ಬೆಲ್ಲನ ಸೇರಿಸ್ಕೊಂಡಿದ್ದೆ, ಬಟ್ ಇಲ್ಲಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ. ಇದನ್ನು ನಾನು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೊಳ್ತೀನಿ. ಇದು ನಮ್ಮ ಚಟ್ನಿ ಅಂದರೆ ನೀರು ಚಟ್ನಿ ಇಲ್ಲಿ ರೆಡಿ ಆಯಿತು. ಇವಾಗ ನಾನು ನೋಡಿ 10 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ದೋಸೆ ಯಾವ ಥರ ಮಾಡೋದಂತ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಇವಾಗ ಒಂದು ಹಂಚನ್ನು ಕಾಯಕ್ಕೆ ಇಡಬೇಕು. ಕಾಯಕ್ಕೆ ಇಟ್ಬಿಟ್ಟು ಇದು ನಾರ್ಮಲ್ ದೋಸೆಗಿಂತ ನೀವು ಇಲ್ಲಿ ತುಂಬ ತೆಳುವಾಗಿ ಅಂದರೆ ಜಸ್ಟ್ ಹಾಗೆ ನೀರು ಥರ ಇಲ್ಲಿ ಹಂಚ ಮೇಲೆ ತೊಯ್ದರೆ ಸಾಕು. ಇಲ್ಲಿ ನಿಮಗೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಬೇಡ ನಮಗೆ ತುಪ್ಪನೂ ಬೇಡ ಎಣ್ಣೆನೂ ಬೇಡ ಅಂತನೋ ಹಾಗಿದ್ರೆ ಹಾಗೇನೂ ಮಾಡ್ಬೋದು, ಪರವಾಗಿಲ್ಲ. ಇಲ್ಲಿ ನಾನು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಮಕ್ಕಳಿಗೆ ನೀವೇನಾದರೂ ಮಾಡ್ಕೊಡ್ತೀರಾ, ಇಲ್ಲ ದೊಡ್ಡವ್ರಿಗೆ ಏಜ್ ಆದವ್ರಿಗೂ ಮಾಡ್ಕೊಡ್ತೀನಿ ಅಂತ ನೀವು ಇಲ್ಲಿ ತುಪ್ಪ ಯೂಸ್ ಮಾಡ್ಕೋಬೋದು. ಇದು ತುಂಬ ಬೇಗನೆ ದಿಢೀರಂತ ಆಗೋದ್ರಿಂದ ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಂದು ಸರಿ ಮನೆಯಲ್ಲಿ ನೀವು ಇದನ್ನ ಟ್ರೈ ಮಾಡಿ ನನಗೆ ಹೇಗೆ ನಿಮಗೆ ಟೇಸ್ಟ್ ಬಂತು ಅಂತ ನನಗೆ ತಿಳಿಸ್ಕೊಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಎಂಜಾಯ್ ದ ವಿಡಿಯೋ. ಮತ್ತೆ ಸಿಗ್ತೀನಿ ನಿಮ್ಮಿಂಥ ಒಳ್ಳೆ ವಿಡಿಯೋಗಳಲ್ಲಿ. ನಿಮಗೆ ಇದೇ ಥರದ್ದು ಯಾವುದಾದ್ರೂ ವೀಡಿಯೋಸ್ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ವೀಡಿಯೋಸ್ ಏನಾದರೂ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.